ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಬೇಸಿಕ್ಸ್ ಫಸ್ಟ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಇನ್ನೊಂದು ಎಪಿಸೋಡ್ ಆಫ್ ಆನ್ಸಿಬಲ್ ಝೀರೋ ಟು ಹೀರೋ ಎಪಿಸೋಡ್ ನೋಡ್ತಾ ಇದ್ದೀವಿ. ಸೊ ಹಿಂದಿನ ಎಪಿಸೋಡಲ್ಲಿ ನಾವು ಡೈರೆಕ್ಟರಿ ಸ್ಟ್ರಕ್ಚರ್ಸ್ ಬಗ್ಗೆ ಮಾತಾಡಿದ್ವಿ. ಡೈರೆಕ್ಟರಿ ಸ್ಟ್ರಕ್ಚರ್ ಹೇಗೆಲ್ಲ ಯೂಸ್ ಮಾಡ್ಬೋದು, ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತೆಲ್ಲ ಮಾತಾಡಿದ್ವಿ. ಸೊ ಇವತ್ತು ನಾನು ಅದರದ್ದು ಎಕ್ಸಾಂಪಲ್ ಕೂಡ ಆ, ಹೇಳ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಇನ್ ಟು ಅವರ್ ವಿ ಎಂ ಬಾಕ್ಸ್. ಸೊ ನಾನು ಆಲ್ರೆಡಿ ನಂಗೆ ಬೇಕಾಗಿರೋಂಥ ಡೈರೆಕ್ಟರಿ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಹೋಸ್ಟ್ ವಾರ್ಸ್ ಇದೆ, ಪ್ಲೇ ಬುಕ್ಸ್ ಡೈರೆಕ್ಟರಿ ಇದೆ. ಓಕೆ, ಫಸ್ಟ್ ಪ್ಲೇ ಬುಕ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ಲೇ ಬುಕ್ಸ್ ಅಲ್ಲಿ ನಾನು ಸೈಟ್ ಡಾಟ್ ಯಾಮಲ್ ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದು ಪ್ಲೇ ಬುಕ್. ನೋಡೋಣ ಏನಿದೆ ಕಂಟೆಂಟ್ ಅಂತ. ಸೊ ಸೈಟ್ ಡಾಟ್ ಯಾಮಲ್ ಅಲ್ಲಿ ಸಖತ್ ಸಿಂಪಲ್ ಆಗಿ ಒಂದು ವೆಬ್ ಸರ್ವರ್ ಮೇಲೆ ಒಂದು ಇಂಜಿನೆಕ್ಸ್ ಅನ್ನೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಇದರೊಳಗೆ ಒಂದೇ ಒಂದು ಟಾಸ್ಕ್ ಬರ್ತಿರೋದು ಪ್ಲೇ ಬುಕ್ಕಲ್ಲಿ. ಸೊ ಹೋಸ್ಟ್ ನೇಮ್ ಕೊಟ್ಟಿದ್ದೀನಿ, ಅದರಲ್ಲಿ ವಾರ್ಸ್ ಫೈಲ್ ಡಿಫೈನ್ ಮಾಡಿದ್ದೀನಿ, ಎಲ್ಲೆಲ್ಲಿ ವಾರ್ಸ್ ಫೈಲ್ ಇದೆ ಅಂತ. ಗ್ರೂಪ್ ವಾರ್ಸ್, ಆಲ್ ಡಾಟ್ ಯಾಮಲ್, ಹೋಸ್ಟ್ ವಾರ್ಸ್, ವೆಬ್ ಸರ್ವರ್ಸ್ ಡಾಟ್ ಯಾಮಲ್ ಅಂತ ಎರಡು ವಾರ್ ಫೈಲ್ ಕೂಡ ನಾನು ಡಿಫೈನ್ ಮಾಡಿದ್ದೀನಿ, ಎಲ್ಲೆಲ್ಲಿಂದ ತಗೋಬೇಕು ಫೈಲ್ಸ್ನ ಅಂತ. ಒಂದು ರೋಲ್ ಡಿಫೈನ್ ಮಾಡಿದ್ದೀನಿ ಎಂಜಿನೆಕ್ಸ್ ಅಂತ. ಸೊ ನಾನು ಫಸ್ಟ್ ಹೋಸ್ಟ್ ವೆಬ್ ಸರ್ವರ್ಸ್ನ ಡಿಫೈನ್ ಮಾಡಿದ್ದೀನಲ್ವಾ, ಅದೆಲ್ಲಿ ಮಾಡಿದ್ದೀನಿ ಅಂದರೆ ಇನ್ವೆಂಟ್ರಿಲಿ ಡೆವ್ ಅನ್ನೋ ಒಂದು ಫೈಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ವೆಬ್ ಸರ್ವರ್ ಅನ್ನೋ ಒಂದನ್ನ ವೆಬ್ ಸರ್ವರ್ಸ್ ಅನ್ನೋ ಒಂದು ಹೋಸ್ಟ್ ಡಿಫೈನ್ ಮಾಡಿದ್ದೀನಿ. ಅದಕ್ಕೆ ಯಾವ IP ಅಡ್ರೆಸ್ ಅಥವಾ ಏನು ಯಾವ ಯೂಸರ್ ಆಗಿ ನಾನು ರನ್ ಮಾಡ್ತಾ ಇದ್ದೀನಿ ಎಲ್ಲ ಡಿಫೈನ್ ಮಾಡಿದ್ದೀನಿ. ಅದಾದಮೇಲೆ ಬರೋದು ಲೊಕೇಶನ್ ವಾರ್ಸ್. ಸೊ ವಾರ್ಸ್ ಫೈಲಲ್ಲಿ ನಾನು ಏನೇನು ಡಿಫೈನ್ ಮಾಡಿದ್ದೀನಿ, ಸೊ ವಾರ್ಸ್ ಫೈಲಲ್ಲಿ ಎಂಜಿನೆಕ್ಸ್ ಪ್ಯಾಕೇಜ್ ಯಾವುದು ಇನ್ಸ್ಟಾಲ್ ಮಾಡಬೇಕಂತ ಡಿಫೈನ್ ಮಾಡಿದ್ದೀನಿ. ವೆಬ್ ಕಂಟೆಂಟ್ ಅನ್ನೋ ಒಂದು ವೇರಿಯೇಬಲ್ ಡಿಫೈನ್ ಮಾಡಿದ್ದೀನಿ. ಓಕೆ, ಇದು ಯಾವಾಗ ಯೂಸ್ ಆಗುತ್ತೆ ಏನಂತ ನಾನು ಹೇಳ್ತೀನಿ ನಿಮಗೆ. ಸೊ ಇನ್ನೊಂದು ಬಂದು ಹೋಸ್ಟ್ಸ್ ವಾರ್ಸ್. ಓಕೆ, ಓಕೆ. ಸೊ ಇದರಲ್ಲಿ ನಾನು ವೆಬ್ ಸರ್ವರ್ ಯಾಮಲ್ ಅಂತ ಒಂದು ಹೋಸ್ಟ್ ವೇರಿಯೇಬಲ್ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ಅದನ್ನ ಆಲ್ರೆಡಿ ನಾನು ಇಲ್ಲಿ ಡಿಫೈನ್ ಮಾಡೋದ್ರಿಂದ ಇಲ್ಲಿಂದಾನೇ ವೇರಿಯೇಬಲ್ಸ್ ತಗೋಬೇಕಂತ ಅದಕ್ಕೆ ಗೊತ್ತಿದೆ ಆನ್ಸಿಬಲ್ಗೆ. ಸರ್ವರ್ ಪೋರ್ಟ್ ಲೊಕೇಶನ್ ಮತ್ತು ವೆಬ್ ಕಂಟೆಂಟ್ ಎರಡು. ಸೊ ವೆಬ್ ಕಂಟೆಂಟ್ ಇಲ್ಲೂ ಡಿಫೈನ್ ಮಾಡಿದ್ದೀನಿ, ಇಲ್ಲೂ ಡಿಫೈನ್ ಮಾಡಿದ್ದೀನಿ. ಇಲ್ಲಿ ಬೇರೆ ವ್ಯಾಲ್ಯೂ ಇದೆ, ವೆಲ್ಕಮ್ ಟು ಆನ್ಸಿಬಲ್ ಮ್ಯಾನೇಜ್ಡ್ ಎಂಜಿನಿಕ್ಸ್ ಸರ್ವರ್, ವೆಲ್ಕಮ್ ಟು ಮೈ ಕಸ್ಟಮ್ ವೆಬ್ ಸರ್ವರ್ ಅಂತ ಡಿಫ್ರೆಂಟ್ ವ್ಯಾಲ್ಯೂ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಏನು ಅನ್ನೋದನ್ನ ನಾನು ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ವೆಂಟ್ರಿ ಆಯಿತು, ವೇರಿಯೇಬಲ್ಸ್ ಆಯಿತು. ನೆಕ್ಸ್ಟು ರೋಲ್ಸ್ ನೋಡೋಣ. ಸೊ ರೋಲ್ಸ್ ಅಂದಾಗ ನಮ್ಮ ಹತ್ರ ಒಂದು ಡೈರೆಕ್ಟ್ರಿ ಇರುತ್ತೆ. ಓಕೆ, ಸೊ ರೋಲ್ಸ್. ಸೊ ನಾನು ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ರೋಲ್ಸಲ್ಲಿ ಈಗ ಇಲ್ಲಿ ನನಗೇನಿರಬೇಕು, ಎಂಜಿನೆಕ್ಸ್ ಅಂತ ಡಿಫೈನ್ ಮಾಡೋದ್ರಿಂದ ಎಂಜಿನೆಕ್ಸ್ ಅನ್ನೋ ಒಂದು ಡೈರೆಕ್ಟ್ರಿ ಇರಬೇಕು. ಸೊ ಹಾಗೆ ಇದೆಯಾ ನೋಡೋಣ. ಇದೆ, ಎಂಜಿನೆಕ್ಸ್ ಅನ್ನೋ ಒಂದು ಡೈರೆಕ್ಟ್ರಿ ಇದೆ. ಸೊ ಈ ಎಂಜಿನೆಕ್ಸ್ ಅಲ್ಲಿ ಟಾಸ್ಕ್ಸ್ ಅನ್ನೋ ಒಂದು ಡೈರೆಕ್ಟ್ರಿ ಇರಬೇಕು. ಇದೆಯಾ? ಇದೆ. ಸೊ ಈ ಟಾಸ್ಕ್ಸ್ ಅಲ್ಲಿ ಏನಿರಬೇಕು, ಮೇನ್ ಡಾಟ್ ಯಾಮಲ್ ಇರಬೇಕು. ಸೊ ನೋಡೋಣ ಏನಿದೆ ಅಂತ. ಸೊ ನೋಡಿ, ಮೇನ್ ಡಾಟ್ ಯಾಮಲ್ ಇದೆ. ಸೊ ಇದು ತುಂಬ ಚಿಕ್ಕ ಪ್ರೋಗ್ರಾಮ್ ಆಗಿರೋದ್ರಿಂದ ನಾನು ಮಲ್ಟಿಪಲ್ ಫೈಲ್ಸ್ ಬರೆದಿಲ್ಲ ಇಲ್ಲಿ ಡಿಫೈನ್ ಮಾಡಿರೋ ಥರ. ಸೊ ಇದು ಯಾವುದು ಅಲ್ಲಿ ನಮಗೆ ಸಿಗೋದಿಲ್ಲ, ಈ ಟ್ರಾವೆಲ್ ಡಾಟ್ ಯಾಮಲ್ ಅನ್ನೋದಿಲ್ಲ. ಸೊ ಇಟ್ ಈಸ್ ಡೈರೆಕ್ಟಾಗಿ ಮೇನ್ ಡಾಟ್ ಯಾಮಲ್ ಇದೆ. ಓಕೆ, ಆಮೇಲೆ ಒಂದು ಡೈರೆಕ್ಟ್ರಿ ಬ್ಯಾಕ್ ಬಂದರೆ ನನಗೆ ಇಲ್ಲಿ ಹ್ಯಾಂಡ್ಲರ್ಸ್ ಇದೆ. ಸೊ ಒಂದು ಹ್ಯಾಂಡ್ಲರ್ ಕೂಡ ಬರ್ತಿದ್ದೀನಿ ಎಂಜಿನೆಕ್ಸ್ ಅನ್ನೋ ಸರ್ವಿಸ್ ರೀಸ್ಟಾರ್ಟ್ ಮಾಡೋದಕ್ಕೆ. ಓಕೆ, ಸೊ ಈ ಎಲ್ಲದರ ಕಡೆಗೂ ಮೇನ್ ಡಾಟ್ ಯಾಮಲ್ ಅನ್ನೋದೇ ಬರುತ್ತೆ. ಓಕೆ, ಸೊ ಇಲ್ಲಿ ನಾನು ಮೇನ್ ಡಾಟ್ ಯಾಮಲ್ನ ಡಿಫೈನ್ ಮಾಡಿದ್ದೀನಿ. ಹ್ಯಾಂಡ್ಲರ್ಸ್ ಬಿಟ್ಟರೆ ವಾರ್ಸ್. ಸೊ ಇಲ್ಲೂ ಕೂಡ ನಾನು ಸಮ್ ಡೇಟಾ ಕೊಟ್ಟಿದ್ದೀನಿ, ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ವಾರ್ಸಲ್ಲಿ ಕೂಡ ಡಿಫೈನ್ ಮಾಡಿದ್ದೀನಿ. ಓಕೆ, ಸೊ ಇದನ್ನು ನಾನು ಡಿಫೈನ್ ಮಾಡಿಲ್ಲ. ಓಕೆ, ಸೊ ಹ್ಯಾಂಡ್ಲರ್ಸಲ್ಲಿ ಡಿಫೈನ್ ಇಲ್ಲಿ ಮಾಡಿಲ್ಲ ನಾನು, ಇನ್ಸ್ಟೆಡ್ ಇಲ್ಲೇ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಈಗ ರೋಲ್ಸಿಂದ ಆಚೆಗೆ ಹೋದರೆ ಹಿಂದೆ ನನಗೆ ನೆಕ್ಸ್ಟ್ ಟೆಂಪ್ಲೇಟ್ಸ್ ಇದೆ. ಓಕೆ,
ಕಸ್ಟಮ್ ಕಾನ್ಫಿಗರೇಷನ್ ಇಲ್ಲಿ ಡಿಫೈನ್ ಮಾಡಿದ್ದೀನಿ. ಇದು ಏನಿದು ಫೈಲ್ ನೇಮ್ ಬಂದು ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ, ಸೊ ಟೆಂಪ್ಲೇಟ್ಸ್ ಡೈರೆಕ್ಟಲ್ಲಿ ಒಂದು .j2 ಅನ್ನೋ ಫೈಲ್, ಅಂದರೆ ನನಗೆ ಇದೊಂದು ಕಾನ್ಫಿಗರೇಷನ್ ಫೈಲು ವಿತ್ ಅನ್ ಎಕ್ಸ್ಟೆನ್ಷನ್ .j2 ಜಿಂಜಾ2 ಅಂತ ಇದು ಫೈಲ್ ನೇಮ್. ಸೊ ನಾನು ಅದನ್ನು ಕೂಡ ಅಂಡರ್ ಟೆಂಪ್ಲೇಟ್ ಡಿಫೈನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ವಾರ್ಸ್, ಮತ್ತು ಇಲ್ಲಿ main.yaml ಇದೆ. ಸೊ ಇಲ್ಲೂ ಸೇಮ್ ವ್ಯಾಲ್ಯೂಸ್ ಡಿಫೈನ್ ಆಗಿದೆ. ಸೊ ನಾನು ಇಷ್ಟು ಡಿಫೈನ್ ಮಾಡಿದ್ದೀನಿ. ಓಕೆ, ಹಿಂಗೂ ಮಾಡ್ಬೋದು, ಹಿಂಗೆ ಮಾಡಿದ್ದೀನಿ ನಾನು ಇವಾಗ. ಸೊ ಇದಿಷ್ಟು ಓಕೆ. ರೋಲ್ಸ್ ಅಲ್ಲಿ ನಾವು ನೋಡಿದ್ದಲ್ವಾ, ಸೊ ಹೊರಗಡೆ ಬಂದರೆ ಟೆಂಪ್ಲೇಟ್ಸ್ ಇಲ್ಲೂ ಇದೆ, ಅಲ್ಲೂ ಇದೆ, ನಾನು ಅಲ್ಲೇ ಡಿಫೈನ್ ಮಾಡಿದ್ದೀನಿ, ಇಲ್ಲೂ ಒಂದಿದೆ. ಓಕೆ, ಅದು ಕಸ್ಟಮ್ ಫೈಲು, ಇದು ನಾರ್ಮಲ್ ಫೈಲು. ಓಕೆ, ಸೊ ಈ ಟೆಂಪ್ಲೇಟ್ ಫೈಲ್ನ ನಾನು ಕೂಡ ಡಿಫೈನ್ ಮಾಡಿದ್ದೀನಿ. ಇಲ್ಲಿ ರೋಲ್ಸ್ ಇಲ್ಲಿಗೆ ಮುಗೀತು, ಇಲ್ಲಿದೆ. ಸೊ ನಾನು ಇಲ್ಲೂ ಕೂಡ ಒಂದು ಫೈಲ್ ಡಿಫೈನ್ ಮಾಡಿದ್ದೀನಿ. ಇಲ್ಲಿ ನಾನು ಬೇರೆ ಫೈಲೇ ಮಾಡಿದ್ದೀನಿ. ಸಾರಿ, ಏನು ಮಾಡ್ತಾ ಇದ್ದೀನಿ ನಾನು, ಹೋಸ್ಟ್ಸನ್ನು ಡಿಫೈನ್ ಜಸ್ಟ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಾನು ಏನು ಡೈರೆಕ್ಟರಿ ಸ್ಟ್ರಕ್ಚರ್ ಯೂಸ್ ಮಾಡಿದೆ ಅಂತ ಹೇಳೋದಕ್ಕೆ ಈ ಥರ ಡಿಫೈನ್ ಮಾಡಿದ್ದೀನಿ. ಸೊ ಫೈಲ್ಸಲ್ಲಿ ನಾನು ಫೈಲ್ಸು ಕೂಡ ನಾನೊಂದು ಡಿಫೈನ್ ಮಾಡಿದ್ದೀನಿ. ಸೊ ಫೈಲ್ಸ್ ಬಂದು ಫೈಲ್ಸಲ್ಲಿ index.html ಅನ್ನೋ ಒಂದು ಫೈಲ್ನ ನಾನು ಇಲ್ಲಿ ಡಿಫೈನ್ ಮಾಡಿದ್ದೀನಿ. ಓಕೆ, ಸೊ index.html ಅಲ್ಲಿ ಏನಿದೆ, ಅಯ್ಯೋ ಸಾರಿ, cat ಫೈಲ್ index.html. ಸೊ index.html ಫೈಲಲ್ಲಿ ನಾನು ಜಸ್ಟ್ ಒಂದು ಚಿಕ್ಕ HTML ಸ್ಕ್ರಿಪ್ಟ್ ಬರೆದಿದ್ದೀನಿ. ಸೊ ಇದರಲ್ಲಿ ಟೈಟಲ್ ವೆಲ್ಕಮ್ ಅಂತ ಇದೆ, ಒಂದು ವೇರಿಯೇಬಲ್ ಕೂಡ ನಾನು ಡಿಫೈನ್ ಮಾಡಿದ್ದೀನಿ. ಲೈಕ್ ಇದ್ರ ಹೆಸರು ಬಂದು ವೆಬ್ ಕಂಟೆಂಟ್ ಅಂತ. ನಾನು ಆಗಲೇ ಹೇಳ್ದೆ ಅಲ್ಲ, ವೆಬ್ ಕಂಟೆಂಟ್ ಅನ್ನೋ ಒಂದು ವ್ಯಾಲ್ಯೂನ ನಾನು ವೇರಿಯೇಬಲ್ನ ಡಿಫೈನ್ ಮಾಡಿದ್ದೀನಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ ಅಂತ. ಸೊ ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ, ನಾನು ಈ ವೆಬ್ ಕಂಟೆಂಟ್ ಅನ್ನೋದನ್ನ ಎಲ್ಲೇ ಡಿಫೈನ್ ಮಾಡಿದ್ರು ನನಗೆ ಫೈಲ್ಸ್ index.html ಅಲ್ಲಿ ರೀಪ್ಲೇಸ್ ಆಗಬಾರ್ದು ಡಿಪ್ಲಾಯ್ಮೆಂಟ್ ಆದಮೇಲೆ. ಓಕೆನಾ, ಯಾಕೆ ಅಂದರೆ ಇದು ಫೈಲಲ್ಲಿ ಪ್ಲೇಸ್ ಮಾಡಿದ್ದೀನಿ, .j2 ಫೈಲ್ ಅಲ್ಲ. ಓಕೆ, ನಾನು ಅದೇನೇ ನಿಮಗೆ ಟೆಂಪ್ಲೇಟ್ಗೆ ಹೋಗಿ ನಾನು ಈ nginx.tool ನೋಡಿ, ಇಲ್ಲಿ ಏನಿದೆ ವೇರಿಯೇಬಲ್ ಏನಾರ ಇದ್ದರೆ ತಗೊಳತ್ತೆ. ಓಕೆ, ಈ .j2 ಆಸ್ ಈಸ್ ಕಾಪಿ ಪೇಸ್ಟ್ ಆಗುತ್ತೆ. ನಾನು ಅದೇ ಇಲ್ಲಿ ಕಸ್ಟಮ್ ಟೆಂಪ್ಲೇಟ್ ಅಂತ ಪ್ಲೇಸ್ ಮಾಡಿದ್ದೀವಿ, ಅದರಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ, ಅದು ಕೂಡ .j2 ಫೈಲು. ಸೊ ನಾನು ಅದನ್ನು ಸೊ ಕಸ್ಟಮ್ ಟೆಂಪ್ಲೇಟಲ್ಲಿ ಏನು ಕೊಟ್ಟಿದ್ದೀನಿ ನಾನು, ಸೊ ಇಲ್ಲಿ ವೇರಿಯೇಬಲ್ ನೇಮ್ಸ್ ಎಲ್ಲ ಕೊಟ್ಟಿದ್ದೀನಿ. ನಾನು ಇದನ್ನೆಲ್ಲ ಆಟೋಮೆಟಿಕ್ ಆಗಿ ರೀಪ್ಲೇಸ್ ಆಗಿ ಈ .j2 ಫೈಲ್ ಪೇಸ್ಟ್ ಆಗಬೇಕು. ಸೊ ಅದನ್ನೆಲ್ಲ ಆಮೇಲೆ ನೋಡೋಣ. ಸೊ ಈಗ ನಾನು ಫಸ್ಟ್ ನನ್ನ ಪ್ಲೇ ಬುಕ್ನ ಡಿಫೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಇನ್ನೊಂದು ಏನು ಹೇಳ್ಬೇಕಂದ್ರೆ ಆನ್ಸಿಬಲ್ ಕಾನ್ಫಿಗ್ ಫೈಲ್. ಸೊ ಆನ್ಸಿಬಲ್ ಕಾನ್ಫಿಗಲ್ಲಿ ನಾನು ಇನ್ವೆಂಟ್ರಿ ಲೊಕೇಶನ್ ಯಾವುದು ಅಂತ ಮೊದಲೇ ಡಿಫೈನ್ ಮಾಡಿದ್ದೀನಿ, inventories.dev ಅಂತ ತಗೊಂತ. ಅದಕ್ಕೆ ನಾನು ಪ್ಲೇ ಬುಕ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಎಕ್ಸ್ಪ್ಲಿಸಿಟ್ಲಿ ನಾನು ಇನ್ವೆಂಟ್ರಿ ಪಾಸ್ ಮಾಡೋದಿಲ್ಲ. ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದರೆ ನಾನು ಮಾಡ್ಬೋದು. ಹೋಸ್ಟ್ ಕೀ ಚೆಕಿಂಗ್ ಬೇಡ, ಇದು ಹೋಸ್ಟ್ ಕೀ ಅಂದರೆ ಸರ್ಟಿಫಿಕೇಟ್ಸ್ ಎಲ್ಲ ಇದೆಯಾ ನೋಡುತ್ತೆ. ರೋಲ್ಸ್ ಪಾತ್ ಎಲ್ಲಿಂದ ಪಿಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಪ್ಲೇ ಬುಕ್ಸ್ ಡೈರೆಕ್ಟಲ್ಲಿ ಇಟ್ಟಿರೋದಕ್ಕೆ ಅದು ರೂಲ್ಸ್ ಎಲ್ಲಿ ಪ್ಲೇ ಬುಕ್ ಇರುತ್ತೆ ಅದೇ ಲೊಕೇಶನಲ್ಲಿ ರೋಲ್ಸ್ ಡೈರೆಕ್ಟರಿ ಸರ್ಚ್ ಮಾಡುತ್ತೆ. ಓಕೆ, ಇನ್ ಕೇಸ್ ಅದಕ್ಕೆ ನಾನು ಹೇಳೋದು ಇಲ್ಲಿ ಪ್ಲೇಸ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ. ಬಟ್ ನಾನು ಪ್ಲೇ ಬುಕ್ ಇಲ್ಲಿಂದ ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ, site.yaml ಇಲ್ಲಿಂದ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ನಿಮಗೆ ಆವಾಗ ಕರೆಕ್ಟಾಗಿ
ಅರ್ಥ ಆಗುತ್ತೆ. ಸೊ ನೋಡಿ, ಇದು ನಂದು ಆನ್ಸಿಬಲ್ ಪ್ಲೇಬುಕ್ನ ಎಕ್ಸಿಕ್ಯೂಟ್ ಮಾಡೋದು. ಆನ್ಸಿಬಲ್ ಪ್ಲೇಬುಕ್ ಇನ್ವೆಂಟ್ರಿ ಇದು ನಾನು ಕೊಟ್ಟಿಲ್ಲ ಅಂದ್ರೂ, ಈ -i ಕೊಟ್ಟಿಲ್ಲ ಅಂದ್ರೂ ವರ್ಕ್ ಆಗುತ್ತೆ, ಯಾಕೆಂದರೆ ನಾನು ಪ್ರೀ ಡಿಫೈನ್ ಮಾಡಿದ್ದೀನಿ. ಬಟ್ ಬೆಸ್ಟ್ ಪ್ರಾಕ್ಟೀಸ್ ನಾನು ಕೊಟ್ಬಿಡ್ತೀನಿ. ಓಕೆ, ಆನ್ಸಿಬಲ್ ಪ್ಲೇಬುಕ್ -i inventory dev playbook site.yaml ask pass ask become pass ಅಂತ ಕೊಟ್ಟು ನಾನು ಇವಾಗ ಪಾಸ್ವರ್ಡ್ ಕೊಟ್ಟರೆ ನನ್ನ ಸಿಸ್ಟಮಲ್ಲಿ Nginx ಇನ್ಸ್ಟಾಲ್ ಆಗಬೇಕು. ಸೊ ಇವಾಗ SSH ಸಕ್ಸಸ್ಫುಲ್ ಆಗಾಯಿತು, ಇಶ್ಯೂ ಇಲ್ಲ. ಸೊ ನೆಕ್ಸ್ಟು ಓಕೆ, Nginx ಕೂಡ ಇನ್ಸ್ಟಾಲ್ ಆಗಿದೆ, ಇಂಡೆಕ್ಸ್ ಫೈಲ್ ಕಾಪಿ ಆಯಿತು, ಇನ್ಶ್ಯೂರ್ Nginx ಇಸ್ ರನ್ನಿಂಗ್. ಸೊ ನೋಡೋಣ ಈಗ Nginx ರನ್ ಆಗ್ತಾ ಇದೆಯಾ ಅಂತ. Nginx ಓಕೆ, ಒಂದು ಪ್ರೋಸೆಸ್ ರನ್ ಆಗ್ತಾ ಇದೆ. ಸೊ ನಾನು ಅದೇ ಲೋಡ್ 80 ಇದರೊಳಗೆ ಲೋಡ್ ಮಾಡ್ತಾ ಇದ್ದೀನಲ್ವ, ಲೋಕಲ್ ಹೋಸ್ಟ್ 8080 ಅಂತ. ಸಿ, ವೆಬ್ ಕಂಟೆಂಟ್ ಅನ್ನೋ ವೇರಿಯಬಲ್ಲು ವ್ಯಾಲ್ಯೂ ಅಪ್ಡೇಟ್ ಆಗಿಲ್ಲ. ಓಕೆ, ಸೊ ಅದು ಹೇಗಿದೆ ಅದೇ ಥರನೇ ಪೇಸ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಪರ್ಟಿಕ್ಯುಲರ್ ಆಗಿ ಅದನ್ನ ಫೈಲ್ಸಲ್ಲಿ ಪ್ಲೇಸ್ ಮಾಡಿದ್ದೀನಿ. ಅದೇ ನಾನು ಇವಾಗ ಎಕ್ಸ್ಪ್ಲಿಸಿಟ್ ಅಲ್ಲಿ ಹೇಗಿರುತ್ತೋ ಹಾಗೆ ಟೈಪ್ ಮಾಡುತ್ತೆ. ಸೊ ನಾನು ಈ ವೇರಿಯಬಲ್ ಚೇಂಜ್ ಮಾಡಬೇಕಂದ್ರೆ ಇದನ್ನು .j2 ಫೈಲ್ ಅಂತ ಚೇಂಜ್ ಮಾಡಬೇಕು, ಅಥವಾ ನಾನು ವೆಲ್ಕಮ್ ಟು Nginx, ವೆಲ್ಕಮ್ ಟು ಬೇಸಿಕ್ಸ್ ಫಸ್ಟ್ ಅಂತ ಹಾಕ್ತೀನಿ. ಸೊ ಇವಾಗ ನಾನು ಮತ್ತೆ ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ, ಸೊ ನಾನು ಮತ್ತೆ ನನ್ನ ಆನ್ಸಿಬಲ್ ಪ್ಲೇಬುಕ್ ಎಕ್ಸಿಕ್ಯೂಟ್ ಮಾಡ್ತೀನಿ, ವರ್ಕ್ ಆಗುತ್ತೆ. ಅಲ್ಲಿ ಫೈಲ್ಸ್ ಡೈರೆಕ್ಟ್ರಿಗೂ ಟೆಂಪ್ಲೇಟ್ ಡೈರೆಕ್ಟ್ರಿಗೂ ಅದೇ ಡಿಫ್ರೆನ್ಸು. ಸೊ ಅಲ್ಲಿ ಏನು ವೇರಿಯಬಲ್ ಡಿಫೈನ್ ಮಾಡಿದ್ರು ಏನು ಯೋಚನೆ ಮಾಡಲ್ಲ, ಹೇಗಿದೆಯೋ ಹಾಗೆ ಕಾಪಿ ಪೇಸ್ಟ್ ಮಾಡುತ್ತೆ. ಸೊ ಯಾವುದೇ ಥರ ಅಪ್ಡೇಟ್ ಆಗಲ್ಲ. ಸೊ ಈಗ ನಾವು ಒಂದು ವೆಬ್ ಸರ್ವರ್ನ ಇನ್ಸ್ಟಾಲ್ ಮಾಡಿದ್ದೀವಿ Nginx ಅನ್ನೋದು ಥ್ರೂ ಆನ್ಸಿಬಲ್. ಸೊ ನಾನು ಇವಾಗ 100 ಆಫ್ ಸರ್ವರ್ಸಲ್ಲೂ ಬೇಕಾದ್ರೂ ಸೇಮ್ ಟೈಮಲ್ಲೇ ರನ್ ಆಗುತ್ತೆ. ಸೊ ಅದು ಒನ್ ಆಫ್ ದ ಬ್ಯೂಟಿ ಇನ್ ಆನ್ಸಿಬಲ್. ಸೊ ಅದೇನು ಮಾಡುತ್ತೆ ಆನ್ಸಿಬಲ್ ಅಂದರೆ, ಅದು ಒಂದೊಂದೇ ಸರ್ವರ್ಗೆ ಹೋಗಿ ಎಕ್ಸಿಕ್ಯೂಟ್ ಆದಮೇಲೆ ಮತ್ತೆ ಇನ್ನೊಂದು ಸರ್ವರ್ಗೆ ಮಾಡಲ್ಲ. ಈ ಪರ್ಟಿಕ್ಯುಲರ್ ಟಾಸ್ಕ್ನ ಒಟ್ಟಿಗೆ ಎಷ್ಟು ಸರ್ವರ್ ನಾವು ಕೊಟ್ಟಿರ್ತೀವಿ ಅಷ್ಟು ಸರ್ವರ್ ಮೇಲೂ ಕಮ್ಯಾಂಡ್ ಪಾಸ್ ಮಾಡುತ್ತೆ. ಇನ್ನೊಂದೇನೆಂದರೆ, ಕಮ್ಯಾಂಡು ಆನ್ಸಿಬಲ್ ಸರ್ವರಲ್ಲಿ ಎಕ್ಸಿಕ್ಯೂಟ್ ಆಗಲ್ಲ. ನಾವಿಲ್ಲಿ ಏನು ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡು ಅಂತ ಹೇಳ್ತೀವಿ, ಆ ಕಮ್ಯಾಂಡ್ನ ಡ್ರಾಫ್ಟ್ ಮಾಡಿ ಆ ಕಮ್ಯಾಂಡ್ನ ಸರ್ವರ್ಗೆ ಟಾರ್ಗೆಟ್ ಸರ್ವರಲ್ಲಿ ಕೊಡುತ್ತೆ. ಆವಾಗ ಅಲ್ಲಿ ಎಕ್ಸಿಕ್ಯೂಟ್ ಆಗೋದ್ರಿಂದ ಟೈಮ್ ಕನ್ಸ್ಯೂಮಿಂಗು ಆನ್ ದ ಆನ್ಸಿಬಲ್ ಕಂಟ್ರೋಲ್ ಸರ್ವರ್ ಕಡಿಮೆ. ಸೊ ಹಾಗಾಗಿ ಡಿಪ್ಲಾಯ್ಮೆಂಟ್ಸು ಬೇಗ ಆಗುತ್ತೆ. ಹಳೆ ಆರ್ಕೆಸ್ಟ್ರೇಷನ್ ಟೂಲ್ಸಲ್ಲೆಲ್ಲ ಹೆಂಗಾಗ್ತಿತ್ತು ಅಂದರೆ, ಕಾನ್ಫಿಗರೇಷನ್ ಟೂಲ್ಸಲ್ಲಿ ಕಮ್ಯಾಂಡ್ಸ್ ಇಲ್ಲೇ ಎಕ್ಸಿಕ್ಯೂಟ್ ಆಗಿಬಿಟ್ಟು ಅಲ್ಲಿ ಒಂದೊಂದೇ ಸರ್ವರ್ ಮೇಲೆ ಕಮ್ಯಾಂಡ್ಸ್ ಎಕ್ಸಿಕ್ಯೂಟ್ ಮಾಡ್ಕೊಂಬರೋದು ಲೇಟ್ ಆಗ್ತಿತ್ತು. ಸೊ ಈಗ ಫಸ್ಟ್ ವೆಬ್ ಸರ್ವರ್ ಮುಗಿದ್ಮೇಲೆ ಸೆಕೆಂಡ್ ವೆಬ್ ಸರ್ವರ್ ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಫಸ್ಟಿಂದ ಟಾಸ್ಕ್. ಆದರೆ ಆನ್ಸಿಬಲಲ್ಲಿ ಹಾಗಾಗಲ್ಲ. ಎಲ್ಲ ಟಾಸ್ಕ್ಸ್ನು ಪ್ಯಾರಲಲಿ 100 ಸರ್ವರ್ಸ್ ಕೊಟ್ಟರು 100 ಸರ್ವರ್ಸಲ್ಲೂ 100 ಸರ್ವರ್ಸ್ಗೂ ಕಮ್ಯಾಂಡ್ನ ಪಾಸ್ ಮಾಡುತ್ತೆ ಆನ್ಸಿಬಲ್. ಯು ಎಕ್ಸಿಕ್ಯೂಟ್ ದಿಸ್ ಶೆಲ್ ಸ್ಕ್ರಿಪ್ಟ್ ಅಥವಾ ಪೈಥಾನ್ ಸ್ಕ್ರಿಪ್ಟ್ ಆ ಥರ. ಸೊ ದಿಸ್ ಈಸ್ ಹೌ ಆನ್ಸಿಬಲ್ ಆ್ಯಂಡ್ ಇಟ್ಸ್ ಡೈರೆಕ್ಟ್ರಿ ವರ್ಕ್ಸ್. ಸೊ ಇದು ವಿತ್ ದಿಸ್ ಆ್ಯಕ್ಚುಲಿ ನಾನು ಹೇಳ್ಬೋದು ಕಂಪ್ಲೀಟ್ ಆಗಿದೆ ಅಂತ. ನಾನು ಎಲ್ಲ ಟಾಪಿಕ್ಸು ಆದಷ್ಟು ಟಚ್ ಮಾಡಿದ್ದೀನಿ. ಜಿಂಜಾ ಟೆಂಪ್ಲೇಟ್ಸು ಚೆಕ್ ಮಾಡಿದ್ದೀವಿ, ಫೈಲ್ಸ್ ಚೆಕ್ ಮಾಡಿದ್ದೀವಿ, ಇನ್ವೆಂಟ್ರೀಸ್ ಚೆಕ್ ಮಾಡಿದ್ದೀವಿ, ಹೋಸ್ಟ್ ವರ್ಸ್, ಗ್ರೂಪ್ ವರ್ಸು, ಪ್ಲೇಬುಕ್ಸು, ರೋಲ್ಸು ಎಲ್ಲ ಚೆಕ್ ಮಾಡಿದ್ದೀನಿ. ದಿಸ್ ಈಸ್ ದ ಬೇಸಿಕ್ಸ್ ಆಫ್ ಝೀರೋ ಟು ಹೀರೋ. ನಿಮ್ಗೆ ಎಷ್ಟು ಆನ್ಸಿಬಲ್ ಟು ಸ್ಟಾರ್ಟ್ ವಿತ್ ನಿಮ್ಗೆ ಏನು ಬೇಕೋ ಅದೆಲ್ಲ ಹೇಳಿದ್ದೀನಿ. ಇನ್ನು ಅಡ್ವಾನ್ಸ್ ಟಾಪಿಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಕವರ್ ಮಾಡ್ತೀನಿ. ಇನ್ನು ನೆಟ್ವರ್ಕಿಂಗ್ ಇದೆ, ತುಂಬ ಇದೆ, ಅವೆಲ್ಲ ಅಡ್ವಾನ್ಸ್ ಟಾಪಿಕ್ ಆಗುತ್ತೆ. ಸೊ ನಿಮ್ಗೆ ಬೇಕಂದರೆ ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ. ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋಂಗೆ ಇವತ್ತಿನ ತನಕ ನನ್ನ ಎಲ್ಲ ಪ್ರಾಜೆಕ್ಟ್ಸಲ್ಲೂ ಈ ಥರನೇ ಜಾಸ್ತಿ ಯೂಸೇಜ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಇನ್ನೂ ಡೀಟೇಲಾಗಿ ಬರಬೇಕಂದ್ರೆ OS ಇನ್ಸ್ಟಾಲ್ ಮಾಡಿ, ಇಲ್ಲ OS ನೇಮ್, ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ ಡೇಟಾ ರೀಡ್ ಮಾಡಿಬಿಟ್ಟು ಆ ಪರ್ಟಿಕ್ಯುಲರ್ OS ಇವಾಗ ನಿಮಗೆ 10 ಸರ್ವರ್ ಇರುತ್ತೆ. ಕೆಲವು RHEL7, RHEL8, ಉಬುಂಟು, ಡೆಬಿಯನ್, ಫ್ಲೇವರ್ ಆಫ್ ಡಿಫ್ರೆಂಟ್ ಲೈನೆಕ್ಸ್ ಇದ್ದರೆ, ಈಗ ನಾವು ಅಷ್ಟು ಡಿಫ್ರೆಂಟ್ ಟಾಸ್ಕ್ಸ್ ಬರ್ದಿರ್ತಾರೆ. ಈಗ ಇಲ್ಲಿ ನಾನು ಪ್ಲೇ ಬುಕ್ಕಲ್ಲಿ
ಪ್ಲೇ ಬುಕ್ ಅಲ್ಲ, ರೋಲ್ಸ್ ಇದೆಯಲ್ಲ. ಸೊ ರೋಲ್ಸಲ್ಲಿ ಏನು ಮಾಡಿದ್ದೀನಿ ನಾನು, ಒಂದೇ ಫೈಲ್ ಬರೆದು ಬಿಟ್ಟಿದ್ದೀನಿ. ಓಕೆ ಓಕೆ, ಇಲ್ಲಿ ಮೇನ್ ಡಾಟ್ ಯಾಮಲ್. ಅದೇ ಈಗ ನಿಮ್ಮ ಹತ್ರ 10 ಡಿಫ್ರೆಂಟ್ ಸರ್ವರ್ಸ್ ಇದೆ, ಅದರೊಳಗೆ 3 RHEL7, 3 RHEL8, 3 ಉಬುಂಟು ಸರ್ವರು, ಒಂದು Debian ಸರ್ವರ್ ಇದ್ದರೆ ನೀವೇನು ಮಾಡಬೇಕು, ಮೇನ್ ಡಾಟ್ ಯಾಮಲ್ ಅಲ್ಲಿ ಬರೀಬೇಕು. ಕಂಡೀಷನ್ಸ್ ಆಗ್ಬೋದು, ನಾನು ಆಲ್ರೆಡಿ ಹಿಂದಿನ ಎಪಿಸೋಡಲ್ಲಿ ವೆನ್ ಕಂಡೀಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ನೀವು ಹಾಕಬೇಕು ವೆನ್ OS ಇಸ್ ಈಕ್ವಲ್ಸ್ ಟು ಉಬುಂಟು ಎಕ್ಸಿಕ್ಯೂಟ್ ದಿಸ್ ಪ್ಲೇ ಬುಕ್, ವೆನ್ OS ಇಸ್ ಈಕ್ವಲ್ಸ್ ಟು ಉಬುಂಟು ಎಕ್ಸಿಕ್ಯೂಟ್ ದಿಸ್ ಪ್ಲೇ ಬುಕ್, ವೆನ್ OS ಇಸ್ ಈಕ್ವಲ್ಸ್ ಟು RHEL8 ಎಕ್ಸಿಕ್ಯೂಟ್ ದಿಸ್ ಪ್ಲೇ ಬುಕ್ ಅಂತ ಹಾಕೊಂಡು ನೀವು ಆ ಪರ್ಟಿಕ್ಯುಲರ್ OS ಲೆವೆಲ್ ಪ್ಲೇ ಬುಕ್ಸ್ನ ಕೂಡ ಡಿಫೈನ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ನೀವು ಯಾವುದೇ ವರ್ಷನ್ ಆಫ್ OS ಕೊಟ್ಟರು ನಿಮ್ಮ ಆನ್ಸಿಬಲ್ ಪ್ಲೇ ಬುಕ್ಕು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ನೀವು ಎಷ್ಟು ಸತಿ ಎಕ್ಸಿಕ್ಯೂಟ್ ಮಾಡಿದ್ರೂ ಒಂದೇ ಥರ ಔಟ್ಪುಟ್ ಬರುತ್ತೆ. ಸೊ ಇದು ವಿತ್ ದಿಸ್ ಐ ಆಮ್ ಎಂಡಿಂಗ್ ಆನ್ಸಿಬಲ್ ಜೀರೋ ಟು ಹೀರೋ ಸೀರೀಸ್. ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಜಾಸ್ತಿ ಟಾಪಿಕ್ಸ್ ಬೇಕು, ನನಗೆ ಇಲ್ಲಿ ಡೌಟ್ಸ್ ಇದೆ ಈ ಥರ ಹೇಳ್ಕೊಡಿ ಅಂತೆಲ್ಲ ಏನಾರ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮಾಡಿ, ಇಲ್ಲ ಮೇಲ್ ಐ ಡಿಗೆ ಮೇಲ್ ಮಾಡಿ, ನಾನು ಡೆಫಿನೆಟಾಗಿ ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಮತ್ತೆ ಮುಂದಿನ ಟಾಪಿಕಲ್ಲಿ ಸಿಗೋಣ. ಸೊ ಅಲ್ಲಿ ತನಕ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.